ಹಲೋ ಮಕ್ಕಳೇ. ಸೊ ಲಾಸ್ಟ್ ವಿಡಿಯೋನಲ್ಲಿ ನಾವು ಟೈಪ್ಸ್ ಆಫ್ ರಿಲೇಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಆ್ಯಂಡ್ ಇವಾಗ ಎಕ್ಸಾಂಪಲ್ 1 ಏನಿದೆ ನೋಡೋಣ. ಏನು ಕೊಟ್ಟಿದ್ದಾರೆ? ಎ ಬಿ ದ ಸೆಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಆಫ್ ಅ ಬಾಯ್ಸ್ ಸ್ಕೂಲ್. ಸೊ ಇದೇ ಎಕ್ಸಾಂಪಲ್ ಲಾಸ್ಟ್ ವಿಡಿಯೋನಲ್ಲಿ ಕೂಡ ತೊಗೊಂಡಿದ್ವಿ ನಾವು. ಸೊ ಶೋ ದಟ್ ದ ರಿಲೇಷನ್ ಆರ್ ಇನ್ ಎ ಗಿವನ್ ಬೈ. ಸೊ ಎ ಕಾಮ ಬಿ, ಈ ರಿಲೇಷನ್ ಏನು ಕೊಟ್ಟಿದ್ದಾರೆ ಅಂದರೆ ಎ ಈಸ್ ಸಿಸ್ಟರ್ ಆಫ್ ಬಿ. ಸೊ ಬಾಯ್ಸ್ ಸ್ಕೂಲಿಂದ ಎಲ್ಲರೂ ಬಾಯ್ಸ್ ಇರ್ತಾರೆ. ಸೊ ಎ ಬಿಯ ಸಿಸ್ಟರ್ ಆಗೋಕ್ಕೆ ಚಾನ್ಸೇ ಇಲ್ಲ, ಯಾಕಂದರೆ ಎಲ್ಲ ಸ್ಟೂಡೆಂಟ್ಸ್ ಬಾಯ್ಸ್ ಇದ್ದಾರೆ. ಏನಂತ ಹೇಳ್ಬೋದು? ಸೊ ಈ ರಿಲೇಷನ್, ಸೊ ಎ ಕ್ಯಾನಾಟ್ ಬಿ ಸಿಸ್ಟರ್ ಆಫ್ ಬಿ ಬಿಕಾಸ್, ಯಾಕಂದರೆ ಎ ಬಿ ಏನು ಸ್ಟೂಡೆಂಟ್ಸ್ ಇದ್ದಾರೆ ಆರ್ ಫ್ರಮ್ ಬಾಯ್ಸ್ ಸ್ಕೂಲ್. ಗರ್ಲ್ಸ್ ಸ್ಕೂಲ್ದಿಂದ ಇದ್ದರೆ ಸೊ ಸಿಸ್ಟರ್ ಆಗೋ ಚಾನ್ಸ್ ಇರ್ತಿತ್ತು. ಬಾಯ್ಸ್ ಸ್ಕೂಲಿಂದ ಇದ್ದಾರೆ, ಸೊ ಇಟ್ ಕ್ಯಾನ್ ನಾಟ್ ಬಿ ಪಾಸಿಬಲ್ ಅಂತ ಹೇಳ್ಬೋದು. ಓಕೆ, ಅದಾದಮೇಲೆ ಇನ್ನೊಂದು ರಿಲೇಷನ್ ಇದೆ, ಆರ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಎ ಕಾಮ ಬಿ, ಡಿಫ್ರೆನ್ಸ್ ಬಿಟ್ವೀನ್ ಹೈಟ್ಸ್ ಆಫ್ ಎ ಆ್ಯಂಡ್ ಬಿ ಇಸ್ ಲೆಸ್ ದೆನ್ 3 meters. ಓಕೆ, ಸೊ ಇದು ಯಾವ ರೀತಿ? ಸೊ ಇಲ್ಲಿ ಎ ಮತ್ತು ಬಿ ಆ್ಯಂಡ್ ಸ್ಟೂಡೆಂಟ್ಸ್ ಇದ್ದಾರೆ, ಅವರ ನಡುವಿನ ಹೈಟ್ಗಳ ವ್ಯತ್ಯಾಸ, ಹೈಟ್ಗಳ ಡಿಫ್ರೆನ್ಸ್ ಏನಿದೆ, ಸೊ ಅದು ಲೆಸ್ ದೆನ್ 3 meter ಇದೆ. 3 meter ಅಂದರೆ ಗೊತ್ತಾ? 3 meter ಅಂದರೆ 300 centimeter. ನಾರ್ಮಲಿ ಒಂದು ಸ್ಟೂಡೆಂಟ್ನ ಎವ್ರೇಜ್ ಹೈಟ್ ತೊಗೊಳ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಅವನು ಒಂದು 5 feet ಇದ್ದಾನಂದರೆ ಒಂದು 150 or 152 centimeter ಅಂತ ಅರ್ಥ. 152 centimeter. 6 feet ಹೈಟ್ ಇದ್ದರೆ 180 or 182 centimeter ಅಂತ ಬರುತ್ತೆ. ಓಕೆ, ಸೊ ಚಿಕ್ಕ ಮಗುನೂ ನಾವು ಕನ್ಸಿಡರ್ ಮಾಡಿದ್ರೆ ಎವ್ರೇಜ್ ಒಂದು 60 centimeter ಬರ್ಬೋದಾ? ಇವತ್ತು 5 feet ಆಯಿತು, ಒಂದು 60 centimeter ತೊಗೊಳ್ಳೋಣ. ಓಕೆ, ಆದಷ್ಟು ಚಿಕ್ಕ ಡಿಫ್ರೆನ್ಸ್, ಆದಷ್ಟು ಜಾಸ್ತಿ ಡಿಫ್ರೆನ್ಸ್ ಹೈಟ್ ಕನ್ಸಿಡರ್ ಮಾಡಿದ್ರು ಅವುಗಳ ಹೈಟ್ನ ಡಿಫ್ರೆನ್ಸ್ ಎಷ್ಟು ಬರುತ್ತೆ? 182 minus 16 ಮಾಡಿದ್ರೆ ದಿಸ್ ವಿಲ್ ಬಿ 122 centimeter ಬರುತ್ತೆ. ಸೊ ಆಲ್ವೇಸ್ ಹೈಟ್ಗಳ ಡಿಫ್ರೆನ್ಸ್ ಏನು ಬರುತ್ತೆ? 300 centimeterಗಿಂತ ಕಡಿಮೆನೇ ಬರುತ್ತೆ. ಸೊ ಇಟ್ ಈಸ್ ಕರೆಕ್ಟ್ ಅಂತ ಹೇಳ್ಬೋದು. ಸೊ ಆಬ್ವಿಯಸ್ಲಿ the difference between heights of A and B is less than 3 meter ಅಂತ ಹೇಳ್ಬೋದು. ಸೊ R equals to A cross A ಅಂದರೆ ಎಲ್ಲ ಕಾರ್ಟಿಷನ್ ಪ್ರಾಡಕ್ಟ್ ಒಳಗಡೆ ಇರೋ ಆರ್ಡರ್ಡ್ ಪೇರ್ಸ್ ಈ ರಿಲೇಷನಲ್ಲಿ ಬರುತ್ತೆ. ಆ್ಯಂಡ್ ಮೇಲ್ಗಡೆ ಇರೋ ರಿಲೇಷನ್, ಇದು ಆರ್ ಡ್ಯಾಶ್ ಇದೆ ಅಲ್ಲ, ಸೊ ಮೇಲ್ಗಡೆ ಏನು ರಿಲೇಷನ್ ಆರ್ ಇದೆ ಅದರೊಳಗಡೆ ಯಾವುದೇ ರಿಲೇಷನ್ ಬರೋದಿಲ್ಲ. ಸೊ R equals to ನಾವು ಎಂಪ್ಟಿ ಸೆಟ್ ಅಂತ ಹೇಳ್ಬೋದು 5. ಸೊ ದ ಎಕ್ಸಾಂಪಲ್ 1. ನೆಕ್ಸ್ಟ್ ಅಗೇನ್ 3 types ಆಫ್ ರಿಲೇಷನ್ಸ್ ಬರುತ್ತೆ: ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್. ಇದು ನೆಕ್ಸ್ಟ್ ವಿಡಿಯೋನಲ್ಲಿ ಕಂಟಿನ್ಯೂ ಮಾಡೋಣ.